ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸುಮಾರು ದಿವಸಗಳೇ ಆಗ್ಬಿಟ್ಟಿದೆ, ವ್ಲಾಗೇ ಮಾಡಿಲ್ಲ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಜೂನ್ 1. ಸೊ ಮಕ್ಕಳಿಗೆಲ್ಲ ಇವತ್ತು ಸ್ಕೂಲ್ ಓಪನ್ನು. ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೀನಿ ಬ್ರೇಕ್ಫಾಸ್ಟು. ಇವಾಗ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದಾಗಿದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ. ನನ್ನ ಮಗಳಿಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ನನ್ನ ಮಗನಿಗಿದು ರೆಡಿ ಮಾಡಬೇಕಿನ್ನ ಮಾಡ್ಬಿಡಿ. ಇವಾಗಲೇ ನಾನೊಂದು ತಿನ್ಕೊಂಡಿದ್ದೀನಿ. ಪ್ಲೀಸ್ ನೋಡ್ರಿ, ನನ್ನ ಮಗನಿಗೆ ಇದು ಬೇಕಂತೆ, ಸ್ಮೈಲಿ ಮಖಾನ ಐಟಮ್ ಎಲ್ಲೈತು ಬ್ಯಾಡ್ಲಿ. ನನ್ನ ಮಗನನ್ನು ನಾವು ಸ್ಕೂಲ್ಗೆ ಹಾಕಿದ್ದೀವಿ. ಓಕೆನಾ, ಸ್ಕೂಲ್ಗೆ ಸೇರ್ಸೋಕ್ಕೆ ಲಾಸ್ಟಲ್ಲಿ ಹೋದ್ವಿ. ಸೊ ಸ್ಕೂಲಲ್ಲಿ LKGಗೆ LKGಗೆ ತಗೊಳ್ಳೋದಕ್ಕೆ ಇನ್ನು 4 ದಿವಸನ 1 ತಿಂಗಳು ಮೇಲೆ ಬೇಗ ಬಾರ್ನ್ ಆಗಬೇಕಿತ್ತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸ್ಕಿಪ್ ಆಗಿ ನರ್ಸರಿ ಕುಂಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ಸರಿ ನರ್ಸರಿಗಲ್ವಾ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಪ್ಲೇ ಹೋಮ್ಗೆ ಹಾಕಿದ್ದೀವಿ ಇವಾಗ ಸದ್ಯಕ್ಕೆ, ಸ್ಕೂಲಿಗೆ ಬೇಡ ಅಂತ. ಸೊ ಪ್ಲೇ ಹೋಮ್ಗೆ 42,000 ರೂಪಾಯಿ ಆಯಿತು. ಓಕೆ, ನೆಕ್ಸ್ಟ್ ಇಯರು ಸ್ಕೂಲ್ಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಪ್ಲೇ ಹೋಮ್ಗೆ ಹಾಕಿದ್ದೀವಿ. ಸೊ 9:30 12:45ವರೆಗೂ ಪ್ಲೇ ಹೋಮಲ್ಲಿ ಇರುತ್ತೆ. ಬಟ್ ಇವಾಗ 1 ವೀಕು 1 ಅವರ್ ಇಟ್ಕೊಂಡು ಕಳಿಸ್ತಾರಂತೆ, ಪ್ರಾಕ್ಟೀಸ್ ಆಗಲಿ ಮಕ್ಕಳಿಗೆ ಅಂದ್ಬಿಟ್ಟು. ಸೊ ನನ್ನ ಮಗಳೂ ರೆಡಿಯಾಗಿದ್ದಾಳೆ ನೋಡಿ. ಸೊ ನನ್ನ ಮಗಳೂ ಸ್ಕೂಲಿಗೆ ರೆಡಿಯಾಗಿದ್ದಾಳೆ. ಇವಾಗ ಅವಳು ಹೊರಡ್ತಾಳೆ. ಅವಳಿಗೆ ಟೈಮ್ ಆಗಿದೆ. ಅವಳಿಗೆ 8:45ಗೆ ಸ್ಕೂಲು. ಹಾಗಾಗಿ ಅವಳು ಫಸ್ಟ್ ಹೋಗ್ತಾಳೆ, ಅವನು ನನ್ನ ಮಗ ನೆಕ್ಸ್ಟ್ ಹೋಗ್ತಾನೆ. ಸ್ನಾನಕ್ಕೆ ಹೋಗಿದ್ದಾನೆ ಅವನು ನನ್ನ ಮಗ. ಇವಾಗ ಅವಳಿಗೆ ಫ್ರೆಂಚ್ ಫ್ರೈ ಬೇಕಂತ ಅವಳಿಗೊಂದು 2 ಫ್ರೆಂಚ್ ಫ್ರೈ ಮಾಡಿ ನನ್ನ ಮಗನ ಸ್ನ್ಯಾಕ್ಸ್ಗೆ ಇನ್ನೇನು ಹೋಗೋದು ಒಂದು 10 ನಿಮಿಷ ಅನ್ವಾಗ ಫ್ರೈ ಮಾಡಾಕ್ತೀನಿ. ಆ್ಯಕ್ಚುಲಿ ಅದು ತೊಗೊಂಡೋದ್ರೂ ಸಾಫ್ಟ್ ಆಗಿಬಿಡುತ್ತೆ. ಇರಲಿ ಏನೋ ಒಂದು ಸ್ನ್ಯಾಕ್ಸ್ ಕೊಡೋಣ, ಬೇರೆ ಮಕ್ಳು ಏನಾದ್ರು ತಂದಿರ್ತಾರೆ ಅಂತ ಕೊಡ್ತಾಯಿದ್ದೀನಿ ಅಷ್ಟೇ. ಟೀಚರ್ ಹೆಂಗೆ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ಸು. ಸೊ ಇವತ್ತಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇತ್ರ ಶ್ರೀನಿವಾಸ್ ಯೂಟ್ಯೂಬ್ ಚಾನಲು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ, ಹೇಗೆ ಹೋಗುತ್ತೆ ಡೈಲಿ ರೊಟೀನ್ ಅಂತ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ಎಲ್ಲರೂ ಫುಲ್ ಬ್ಯುಸಿನೇ ಇರುತ್ತೆ. ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಾಗ 2 ತಿಂಗಳಿಂದ ಚೆನ್ನಾಗಿ ನಿದ್ದೆ ಹೊಡೆದು ರೆಸ್ಟ್ ಮಾಡಿರ್ತೀವಲ್ಲ. ಇವಾಗ ನಾವು ಪಿಕಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಸಿಗ್ತೀನಿ, ಬಾಯ್. ನೋಡಿ, ಅವನಿಗೆ ಹೆಸರು ಹೇಳ್ಕೊಂಡು ಇವಳು ತಿಂತಾವಳೆ. ಅವನಿಗೆ ಮಾಡು ಅಂದ್ಬಿಟ್ಟು ಇವಳು ಮಾಡಿಸ್ಕೊಂಡು ತಿಂತಾವಳೆ. ಇವಾಗ ತಿಂದ್ಬಿಟ್ಟು ಇದನ್ನು ಸ್ಕೂಲ್ಗೆ ಹೋಯ್ತಾಳಂತೆ. ಬ್ರೇಕ್ಫಾಸ್ಟ್ ತಿನ್ನು ಅಂದರೆ ಆಗಲ್ಲ, ಇದನ್ನು ತಿನ್ಬೇಕಂತೆ. ಅದು ಹಾಕು, ಇದು ಹಾಕು, ಎಲ್ಲ ಹಾಕು ಅಂತಾಳೆ. ಇಲ್ಲ ಗೈಸ್, ಇವತ್ತು ಒಂದು ದಿವಸ ಮಾತ್ರ ಐತೆ ಏನಾದ್ರು ನಾನು ಬೆಳಗ್ಗೆ ತಿನ್ನ ಮೂಡಿಲ್ಲ ಇವತ್ತು. ಹೌದೌದು, 2 ತಿಂಗಳಿಂದ ರಜಗಾಲ ಅವಳೆ, ಮೂಡ್ ಬೇರೆ ಇಲ್ವಂತೆ ಸ್ಕೂಲ್ಗೆ ಹೋಗೋಕ್ಕೆ. ಇನ್ನೆಷ್ಟು ರಜಾ ಕೊಡೋಕ್ಕಾಗತ್ತೆ ನಿನಗೆ? 6 ಮಂತ್ಸ್ ಸ್ಕೂಲ್, 6 ಮಂತ್ ರಜಾ. ಇವಾಗಲೇ ಸೋಂಬೇರಿ ಕಟ್ಟೆ ಆಗಿದ್ದಿ. ಹಾಂ, ಅವ್ನು ಸ್ಕೂಲ್ಗೆ ಹೋಗುವಾಗ ತಿಂತಾನೆ, ಅದಕ್ಕೆ ಮಡಿಕಿದ್ದೀನಿ. ಇವೆಲ್ಲ ತಿಂತೀಯಾ? ಸ್ಕೂಲ್ಗೆ ಹೋಗಿ ರೆಡಿ ಆಗ್ಬೋದು ಬೇಡವಾ? ಅಕ್ಕನ ಬಿಟ್ಟು ಬರೋಗೋತೀನಿ ನೀವೇ. ಅವನು ಸ್ಕೂಲಿಗೆ ಬಿಟ್ಟು ಬರೋ ಟೈಮ್ ಆಯಿತು. ಕೊಡ್ರಿ, ಅಲ್ಲಿ ಪ್ಲೇಟಲ್ಲಿ ಐತೆ ಒಂದು, ಕೈಲಿ ಹಿಡ್ಕೊ ತಿನ್ಲಿ. ಹೆಂಗೆ ಆಡ್ತಾನೆ ನೋಡು. ಸ್ಕೂಲ್ಗೆ ಹೋಗಂದ್ರೆ ಸ್ಮೈಲಿ ತಿಂತೇನಂತೆ. ನೀನ ರೆಡಿನೇ ಆಗಿಲ್ಲ. ಏನು ತಿಂತಿದ್ದೀನ? ಎಂಥದ್ದು ಸ್ಮೈಲಿ? ಅದ್ರ ಮುಖ ನೋಡ್ಲಮ್ಮ. ಇಲ್ಲಮ್ಮ, ಹೋಗಿ ಕಣ್ ತಿನ್ಬಿಟ್ಟಿದ್ಯಾ? ಚಂದಮಾಮ. ರಜಾ ಬಂದಾಗ ಸ್ಕೂಲ್ ಹೋಯ್ತಿರ್ತಲ್ಲ, ಅವಾಗ ನಾನು ಅಲ್ಲಿ ತಿನ್ಕೋಣ ಏನಂತ ಬಾಯ್ ಅಂತನಾ? ತಿಂದಿ ಬಂದೆ ಅಂತ ಹಂಗೆ ತಿನ್ಕೊಂಡು ಹೋಗವ. ಚಪ್ಪಲಿ ಹಾಕೊಂಡು ತಿನ್ಕೊಂಡು ಹೋಗು. ಹೋಗು. ನಡಿಯ ತರ್ಲೆ ಸುಬ್ಬ. ನಿಧಾನ ಕೇಳಿ. ಹೌದಾ ಚಿನ್ನಿ? ನೀನ್ ಬ್ಯಾಗ್ ತೋರ್ಸು. ಹೌದಾ? ವಾವ್, ವೆರಿ ಗುಡ್, ಆಲ್ ದ ಬೆಸ್ಟ್ ಬಂಗಾರಿ. ಖುಷಿ ಇದೆಯಾ ನಿಂಗೆ ಸ್ಕೂಲ್ಗೆ ಹೋಗೋಕ್ಕೆ? ವೆರಿ ಗುಡ್.
ಪಾಪ ಅವನಿಗೆ ಫಸ್ಟ್ ಡೇ ಅಲ್ವಾ, ಏನೋ ಖುಷಿ ಅವನಿಗೆ. ನಾಳೆಯಿಂದ ಏನು ಮಾಡ್ತಾನೆ ಗೊತ್ತಿಲ್ಲ. ಅವಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಅದಕ್ಕೆ ಇವನು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಖುಷಿಲಿ ಕುಣಿತಾ ಇದ್ದಾನೆ ಅಲ್ವಾ ಬಂಗಾರೆ. ಹಸುಮನೆ ಹತ್ರ ಪ್ಲೇ ಹೋಮ್ ಇದೆ, ಅಲ್ಲಿಗೆ ಹೋಗ್ತಾನಂತೆ ಅವನು ಅಲ್ವಾ ಚಿನಿ. ಜಾಣ ನನ್ನ ಬಂಗಾರ. ಜಾಣ. ಅವನಿಗಿನ್ನ ಯೂನಿಫಾರ್ಮ್ ಕೊಟ್ಟಿಲ್ಲ. ಒಂದು 10ನೇ ತಾರೀಕಂಗೇನೋ ಬ್ಯಾಗು ಮತ್ತು ಯೂನಿಫಾರ್ಮು ಎಲ್ಲ ಕೊಡ್ತೀನಿ ಅಂದವ್ರೆ, ಅದಕ್ಕೆ ಕಲರ್ ಡ್ರೆಸ್ ಹಾಕಿದ್ದೀನಿ ಅಲ್ವಾ ಚಿನಿ. ಜಾಣ ನನ್ನ ಬಂಗಾರ. ಮರ ಇದೆಯಮ್ಮ ಶರ್ಟಲ್ಲಿ. ಜಾಣ ಜಾಣ. ಸೊ ಮಿಷಿನ್ಗೆ ಆನ್ ಮಾಡಿದ್ದೀನಿ. ಮಿಷಿನ್ ಬಟ್ಟೆ ಒಗಿಬೇಕು. ಇಲ್ಲೊಂದು ರಾಶಿ ಬಟ್ಟೆ ಮಡಚ್ತಾ ಇದ್ದೀನಿ. ಕೆಲಸ ಇದೆ ಸಿಕ್ಕಾಬಟ್ಟೆ. ಸೊ ಇವ್ರನ್ನ ರೆಡಿ ಮಾಡೋದೇ ಆಯಿತು. ಅವಳೊಂದು ಕಳಿಸಿದ್ದಾಯ್ತು. ಇವಾಗ ಇವನೊಂದು ಕಳಿಸ್ತಾ ಇದ್ದೀನಿ. ಲಂಚ್ ಬ್ಯಾಗ್ ರೆಡಿ ಇದೆ. ಸುಮ್ಮನೆ 1 ಅವರ್ ಅಷ್ಟೇ ಇರಲಿ ಅಂದ್ಬಿಟ್ಟು ಅವ್ನು ಒಂಚೂರು ಫ್ರೆಂಚ್ ಫ್ರೈ ಮತ್ತು ಒಂದು 1/2 ಬಾಟ್ಲ್ ನೀರು, ಒಂದು ನ್ಯಾಪ್ಕಿನ್ ಹಾಕಿದ್ದೀನಿ. ಬ್ಯಾಗೆಲ್ಲ ಅವರೇ ಕೊಡ್ತಾರೆ. ಅದಕ್ಕೇ ಇದು ಎಂಥದ ಡಾಮ್ಸ್ದು ಸ್ಕೆಚಸ್ ತರಿಸಿದ್ನಲ್ಲ, ಅದರದ್ದೇ ಬ್ಯಾಗ್ ಹಾಕಿ ಕಳಿಸೋಂದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ಹಾಕಿದ್ದೀನಿ. ಮತ್ತು ಇನ್ನು ಅವರು ಬ್ಯಾಗ್ ಕೊಟ್ಟರೆ ಎಲ್ಲ ವೇಸ್ಟ್ ಆಗುತ್ತಲ್ವ, ಎಲ್ಲ ಸೇರೇನೆ ಪೇ ಮಾಡಿಸ್ಕೊಂಡಿದ್ದಾರೆ. ಆಯ್ತು ತರಿಸ್ತೀನಿ. ಅದಕ್ಕೇ ಈ ಬ್ಯಾಗಿಗೆ ಪ್ಯಾಕ್ ಮಾಡಿದ್ದೀನಿ. ಇನ್ನೇನೊಂದು 4-5 ದಿವಸ ಕಳಿಸ್ಬಿಡ್ತಾರೆ ಅವರೇ. ಬ್ಯಾಗು, ಯೂನಿಫಾರ್ಮು, ಬುಕ್ಸು ಎಲ್ಲ ಅವರೇ ಕೊಡ್ತಾರೆ. ಮಾಮೂಲಿ ವೀಕೆಂಡಲ್ಲಿ ರಜಾ, ಸ್ಯಾಟರ್ಡೇ ರಜಾ ಕೊಡ್ತಾರೆ. 5 ದಿವಸ ಸ್ಕೂಲ್ ಅಷ್ಟೇ. 5 ದಿವಸಕ್ಕೆ 42,000 ಪೇ ಮಾಡಿಸ್ಕೊಂಡವ್ರೆ. ಅವನಿಗೆ ಅಲ್ಲಿ ಟ್ಯಾಟೋ ಮಾಡಿಸಿದ್ವಲ್ಲ, ಇದರಲ್ಲಿ ಪೈ ಶೋರೂಮ್ಗೆ ಹೋದಾಗ ನಮ್ಮಿಬ್ರದ್ದು, ಅದಕ್ಕೆ ಅವ್ನು ನಂದೇ ಸ್ಕೆಚಸ್ ಇಲ್ಲ ಅಮ್ಮ ನಂದು ಹಾಕ್ಸು ಅಂತ. ಅವನು ಅವತ್ತು ಬೇಡ ಅಂದ. ಸರಿ ಅಂದ್ಬಿಟ್ಟು ಮಾಡಿಸ್ಲಿಲ್ಲ. ಇವಾಗ ಅವ್ನಿಗೆ ಅದು ಬೇಕಂತೆ. ಒಂದು ಅದು ಕಿತ್ತಿ ಬಿಸಾಕಬೇಕು, ಇಲ್ಲ ಅಂದರೆ ಅವನಿಗೆ ಬೇರೆ ಮಾಡಿಸ್ಬೇಕು. ಸೊ ನೋಡೋಣ, ಮಾಡಿಸೋದಂತೂ ಡೌಟು. ಕಿತ್ತಿ ಬಿಸಾಕ್ಬಿಡ್ತೀನಿ, ಅವಾಗ ಅವನಿಗೆ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ನಂದು ಸ್ಕೆಚಸ್ಸು ನಂದಿಲ್ಲ ಅಂತ ಅಳ್ತಾ ಇರ್ತಾನಲ್ಲಮ್ಮ. ಹೂಮಾ ಆಯಿತು ಚಿನಿ. 10 ನಿಮಿಷ ಐತೆ. ನನ್ನ ಮಗ ಕುಣಿತಾವನೆ ಸ್ಕೂಲ್ಗೆ ಹೋಗ್ತೀನಿ ಅಂತ. ಹೋಗಿ ಬಿಟ್ಟು ಬರೋಗು. ಇನ್ನೇನು ಮಾಡ್ತೀಯ? ಇವತ್ತೈತಾನೆ ಖುಷಿಯಾಗೆ ಅಲ್ವಮ್ಮ. ಬಾಯ್ ಮಡಿಚಿನಿ ಇವ್ರಿಗೆಲ್ಲ. ಬಾಯ್ ಫ್ರೆಂಡ್ಸನ್ನು. ಸ್ಕೂಲ್ಗೆ ಹೋಗಿ ಬರ್ತೀಯಮ್ಮ. ಬಾಯ್ ಬಾಯ್. ಹೌದು ಚಿನ್ನಿ. ಬಾಯ್ ಚುಮ್ಮಿ. ನಾ ಬರ್ತೀನಿ. ಅಲ್ಲಿವರೆಗೂ ಆಡ್ತಾ ಇರೋ, ಫ್ರೆಂಡ್ಸ್ ಮಾಡ್ಕೋರ್ನೆಲ್ಲ. ಆಯಿತು. ಸೊ ಇದನ್ನು ನನ್ನ ಮಗನ ಕರ್ಕೊಂಬರುವಾಗ ಮಾಡ್ಕೊಂಡಿರೋಂಥ ವೀಡಿಯೋ ಅವನ್ನ ಹಾಕಿದ್ದೀನಲ್ಲ ಪ್ಲೇ ಹೋಮಲ್ಲಿ. ಸೊ ಒಂಚೂರು ಅಳ್ಳಿಲ್ಲ ಇವನು. ಆ್ಯಕ್ಚುಲಿ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊಬೈಲ್ ಪ್ರಾಬ್ಲಮ್ ಇತ್ತು. ನನ್ನ ಮಗಳಂತೂ ಈ ವಯಸ್ಸಲ್ಲಿ ತುಂಬಾ ಅಳ್ತಿದ್ಲು ಅವಳು ಸ್ಕೂಲ್ಗೆ ಹೋಗೋಕ್ಕೆ. ನನ್ನ ಮಗ ಮಾತ್ರ ನಾನು ಸ್ಕೂಲ್ಗೆ ಹೋಗಲೇಬೇಕು ಅಂತ ಹಠ ಮಾಡಿ ಸೇರಿಕೊಂಡಿದ್ದಾನೆ. ತುಂಬಾ ಖುಷಿ ಪಡ್ತಾ ಇದ್ದಾನೆ, ಹಾಗೆ ಎಂಜಾಯ್ ಮಾಡ್ತಾ ಇದ್ದಾನೆ. ಇವಾಗ ಆಲ್ರೆಡಿ ಅವನು ಹೋಗಿ 3 ಡೇಸ್ ಆಯಿತು. ಒಂದು ದಿವಸನೂ ಕೂಡ ಹತ್ತಿಲ್ಲ. ಸಖತ್ ಖುಷಿಯಾಗಿ ಬರ್ತಾನೆ. ಲಂಚ್ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತಾನೆ. ಬಟ್ ಲಂಚಿಗೆ ಬಿಡಲ್ಲ. ಏನೋ ಖುಷಿ ಅಲ್ವಾ ಮಕ್ಕಳಿಗೆ, ಲಂಚ್ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು, ಬಾಕ್ಸು, ವಾಟರ್ ಬಾಟ್ಲ್ ಎಲ್ಲ ಅಂತ. ಹಾಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹಾಕಿ ಕಳಿಸ್ತೀನಿ. ಅಲ್ಲೇನು ತಿನ್ನೋದಿಲ್ಲ ಅವರು, ಮನೆಗೆ ಬಂದೇ ತಿಂತಾನೆ. ಸೈಡಲ್ಲಿ ನಿಂತ್ಕೊ. ಚೆನ್ನಾಗಿತ್ತ ಸ್ಕೂಲು? ನಿಂಗೆ ಇಷ್ಟ ಆಯ್ತಾ? ವೆರಿ. ಹೌದಾ ಬಂಗಾರಿಯ? ಜಾಣ. ಏನು ಶೆಕೆ ಅಂದರೆ ನಂಗೆ ಬೇವ್ರು ಹಿಡಿತಾ ಇದೆ. 1 ಅವರ್ ಇಟ್ಕೊಂಡು 10:30ಗೆ ಕಳಿಸ್ಬಿಡ್ತಾರೆ. ಸೊ ಹಂಗಾಗಿ ಹೋಗಿ ಕರ್ಕೊಂಡು ಬಂದೆ. ಏನು ಹಳ್ಳಿಲಿ ಹಾಕೊಂಡಿದ್ನಂತೆ. ನೋಡಿ ಬ್ಯಾಡ್ಜ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಫಸ್ಟ್ ಡೇ ಅಲ್ವಾ, ಗೊತ್ತಾಗಲ್ಲ. ಅದಕ್ಕೆ ಹೇಮಂತ್ ಅಂತ ಬರ್ದು ಸ್ಟಿಕ್ ಮಾಡ್ಕೊಂಡಿದ್ದಾರೆ ಅಲ್ಲಮ್ಮ. ಐಸ್ ಕ್ರೀಮ್ ಮಾಡಿಕೊಟ್ಟಿದ್ದಾರಮ್ಮ ನಿಂಗೆ. ನಮ್ಮ ಬಂಗಾರಿ ಸ್ಕೂಲ್ಗೆ ಹೋಗಿ ಬಂದ್ಬಿಡ್ತಾ. 1 ಡೇ ಆಯ್ತು ಅಲ್ಲ ಬಂಗಾರ? ಜಾಣ ನನ್ನ ಮಗ. ಇದನ್ನು ಮಾಡಿಕೊಟ್ಟಾರೆ ಫಸ್ಟ್ ಡೇ ಆಫ್ ಸ್ಕೂಲ್. ಐಸ್ ಕ್ರೀಮ್ ಏನು ಹಾಕಿದ್ದಾರೆ ಚಿನ್ನಿ? ವಾವ್, ಸ್ಮೈಲಿ ಎಲ್ಲ ಹಾಕಿದ್ದಾರೆ.